ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನರಿಗೆ ನಮ್ಮ ಚಾನಲ್ ನೋಡೋ ಎಲ್ಲ ವೀಕ್ಷಕರಿಗೂ ಸ್ವಾಗತ ರೀ. ನೀವು ಕೇವಲ 10ನೇ ತರಗತಿ ಪಾಸ್ ಆಗಿದ್ರೆ ಹಂಗಾರ ದೇಶ ಸೇವೆ ಮಾಡೋಕೆ ಜೊತೆಗೆ ಭಾರತೀಯ ನೌಕಾಪಡೆಯಲ್ಲಿ ಇಂಡಿಯನ್ ನೇವಿಯಲ್ಲಿ ಕೆಲಸ ಮಾಡಬೇಕೆಂಬ ಹಂಬಲ ಇದೆಯೇ? ಹಾಗಿದ್ರೆ ನಿಮಗೊಂದು ಸುವರ್ಣ ಅವಕಾಶ ಬಂದೈತ್ರಿ. ಈ ಅರ್ಜಿಯನ್ನು ಸಲ್ಲಿಸಕ ಇನ್ನು ಕೇವಲ 2 ದಿನಗಳು ಮಾತ್ರ ಬಾಕಿ ಐತ್ರಿ. ಆದಷ್ಟು ವಿಡಿಯೋನು ಎಲ್ಲರಿಗೂ ತಲುಪಂಗೆ ಶೇರ್ ಮಾಡ್ರಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಿಲ್ದಂಗೆ ನೋಡ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಭಾರತೀಯ ನೌಕಾಪಡೆಯು 2027ರ ಬ್ಯಾಚ್ಗಾಗಿ ಅಗ್ನಿವೀರ್ MR ಹುದ್ದೆಗಳಿಗೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಇದ್ರೊಳಗೆ SSR ಅಂತಂದು ಹುದ್ದೆನೂ ಐತಿ. ಆದ್ರೆ ನಾ MR ಹುದ್ದೆಗಳ ಬಗ್ಗೆ ಮಾತ್ರ ಹೇಳಾಕತ್ತೇನೆ. ವಿಶೇಷ ಅಂದ್ರೆ ಇದ್ರಾಗ ಅವಿವಾಹಿತ ಪುರುಷರು ಮಾತ್ರ ಅಲ್ಲ, ಮಹಿಳಾ ಅಭ್ಯರ್ಥಿಗಳ ಅವಕಾಶ ಐತ್ರಿ. ಈ ಕೆಲಸ ಅರ್ಜಿ ಸಲ್ಲಿಸೋದು ಹೆಂಗೆ, ಸಂಬಳ ಎಷ್ಟು ಸಿಗುತ್ತೆ, ಪರೀಕ್ಷೆ ಹೇಗಿರುತ್ತೆ, ಈ ಎಲ್ಲ ಮಾಹಿತಿಯನ್ನು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ರೀ. ಅದಕ್ಕೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ಲಿಲ್ದಂಗೆ ಕೊನೆ ತನಕನೂ ನೋಡ್ರಿ. ನಾಳೆ ಅನ್ನೋದ್ರೊಳಗೆ ಎಲ್ಲರಿಗೂ ಆದಷ್ಟು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿರಿ, ಒಂದು ಲೈಕ್ ಮಾಡಿರಿ. ಫಸ್ಟ್ ಒಂದು ನೋಡ್ರಿ, ಅರ್ಹತೆ ಮತ್ತು ವಯೋಮಿತಿ, ಎಲಿಜಿಬಿಲಿಟಿ ಆ್ಯಂಡ್ ಏಜ್ ಲಿಮಿಟ್ ಅಂತಂದು. ಮೊದಲನೇದಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅನ್ನೋದು ನೋಡ್ರಿ. ಈ ಹುದ್ದೆಗೆ ನೀವು ಕೇವಲ 10ನೇ ತರಗತಿ ಅಥವಾ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು. ನೆಕ್ಸ್ಟ್ ನೋಡ್ರಿ, ಅದ್ರಾಗ ಕನಿಷ್ಠ 50% ಅಂಕಗಳನ್ನು ಹೊಂದಿರಬೇಕು. ಅಂದ್ರೆ ಟೋಟಲ್ ಆಗಿ 50% ಹೊಂದಿರಬೇಕು. ಒಂದು ವೇಳೆ ನೀವು 2025-26ರೊಳಗೆ 10ನೇ ತರಗತಿ ಪರೀಕ್ಷೆ ಬರೆದವರು ಅಂಥವರು ಕೂಡ ಅರ್ಜಿ ಸಲ್ಲಿಸಬಹುದು. ಇನ್ನು ವಯೋಮಿತಿ ವಿಷಯಕ್ಕೆ ಬಂದರೆ ಇಲ್ಲಿ 2 ಬ್ಯಾಚ್ಗಳು ಅದಾವು. ಒಂದು 2027 ಬ್ಯಾಚ್ಗೆ ಅಭ್ಯರ್ಥಿಯು 1 ಡಿಸೆಂಬರ್ 2004ರಿಂದ 31 ಮೇ 2009 ನಡುವೆ ಜನಿಸಿರಬೇಕು. 2ನೇ ಬ್ಯಾಚ್ನ ಮಾಹಿತಿ ನೋಡ್ರಿ. 2027ನೇ ಬ್ಯಾಚ್ಗೆ 1 ಮೇ 2005ರಿಂದ 31 ಅಕ್ಟೋಬರ್ 2009 ನಡುವೆ ಜನಿಸಿರಬೇಕು. ಈ 2 ದಿನಾಂಕಗಳ ಮಧ್ಯೆ ಜನಿಸಿದವರು ಈ ಸುವರ್ಣ ಅವಕಾಶವನ್ನು ಬಳಸಿಕೊಳ್ಳಬಹುದು. ನೆನಪಿನಾಗ ಇಟ್ಕೊಳ್ರಿ, ನೀವು ಅನ್ಮ್ಯಾರಿಡ್ ಆಗಿರಬೇಕು. ಕೆಲಸದ 4 ವರ್ಷಗಳ ಅವಧಿ ಒಳಗೆ ಮದುವೆ ಆಗುವಂತಿಲ್ಲ. ಈ ಉದ್ಯೋಗದ ಮಾಹಿತಿ ಕೊನೆ ಮಟನೂ ನೋಡ್ರಿ, ಇಂಟ್ರೆಸ್ಟಿಂಗ್ ಆಗಿರ್ತತಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಸಂಬಳ ಮತ್ತು ಸೌಲಭ್ಯಗಳು, ಸ್ಯಾಲ್ರಿ ಆ್ಯಂಡ್ ಬೆನಿಫಿಟ್ಸ್. ಈಗ ನಿಮ್ಮ ವಯಸ್ಸಿನಲ್ಲಿರುವ ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಂಬಳ ಎಷ್ಟು ಸಿಗ್ತೈತಿ. ಹಾಗಂದ್ರೆ ನೋಡ್ರಿ, ಅಗ್ನಿವೀರ್ ಯೋಜನೆಯಡಿ ನಿಮಗೆ 1ನೇ ವರ್ಷ ತಿಂಗಳಿಗೆ 30,000 ರೂಪಾಯಿ ವೇತನ ಸಿಗ್ತೈತಿ. ಇದ್ರೊಳಗೆ ಬೈ ಹ್ಯಾಂಡ್ 21,000 ರೂಪಾಯಿ ಸಿಗ್ತೈತಿ. ಉಳಿದ 9,000 ರೂಪಾಯಿ ನಿಮ್ಮ ಸೇವಾನಿಧಿಗೆ ಸೇರ್ತೈತಿ. ಹೀಗೆ 4ನೇ ವರ್ಷದ ವೇಳೆಗೆ ನಿಮ್ಮ ಸಂಬಳ 40,000 ರೂಪಾಯಿ ಏರಿಕೆ ಆಗ್ತೈತಿ. 4 ವರ್ಷಗಳ ಸೇವೆಯ ನಂತರ ನೀವು ನಿವೃತ್ತರಾದಾಗ ನಿಮ್ಮ ಕೊಡುಗೆ ಮತ್ತು ಸರ್ಕಾರದ ಸಮಾನ ಕೊಡುಗೆಯನ್ನು ಸೇರಿಸಿ ಸುಮಾರು 10.4 ಲಕ್ಷ ರೂಪಾಯಿಗಳ ಸೇವಾನಿಧಿ ಪ್ಯಾಕೇಜ್ ನಿಮ್ಗೆ ಸಿಗ್ತೈತಿ. ಇದ್ರೊಳಗೆ ನಿಮಗೆ 48 ಲಕ್ಷ ರೂಪಾಯಿಗಳ ಉಚಿತ ಇನ್ಶೂರೆನ್ಸ್ ಕೊಡ್ತಾರ. ಅಷ್ಟೇ ಅಲ್ಲದೆ ನಿಮ್ಮ ಪ್ರದರ್ಶನದ ಆಧಾರದ ಮೇಲೆ 25% ಅಭ್ಯರ್ಥಿಗಳಿಗೆ ಭಾರತೀಯ ನೌಕಾಪಡೆಯಲ್ಲಿ ಕಾಯಂ ಅಭ್ಯರ್ಥಿಗಳಾಗಿ ಅವ್ರಿಗೆ ಉದ್ಯೋಗ ಕಲ್ಪಿಸ್ಕೊಡ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಆಯ್ಕೆ ಪ್ರಕ್ರಿಯೆ ಮತ್ತು ಪರೀಕ್ಷೆ, ಸೆಲೆಕ್ಷನ್ ಪ್ರೊಸೆಸ್ ಆ್ಯಂಡ್ ಎಕ್ಸಾಮ್. ನೋಡ್ರಿ, ಈ ಹುದ್ದೆಯನ್ನು ಪಡೆಯುವುದು ಹೆಂಗಪ್ಪ ಅಂದ್ರೆ ಆಯ್ಕೆಯ ಪ್ರಕ್ರಿಯೆ 2 ಹಂತದೊಳಗೆ ನಡೀತೈತಿ. ಹಂತ 1 ಇದು ಮೇ 2026 ನೋಡ್ರಿ, ಇದು ಆನ್ಲೈನ್ ಪರೀಕ್ಷೆಯ ಮುಖಾಂತರ ನಡೀತೈತಿ. ಇದ್ರೊಳಗೆ 1ನೇದ್ದು ವಿಜ್ಞಾನ, 2ನೇದ್ದು ಗಣಿತ ಮತ್ತು ಜನರಲ್ ಅವೇರ್ನೆಸ್ ಬಗ್ಗೆ 50 ಪ್ರಶ್ನೆಗಳಿರ್ತಾವೆ. ಪರೀಕ್ಷೆಯ ಅವಧಿ ಕೇವಲ 30 ನಿಮಿಷ ಇರ್ತೈತಿ. ನೆನ್ಪಿಟ್ಕೊಳ್ರಿ, ಪ್ರತಿ ತಪ್ಪು ಉತ್ತರಕ್ಕೂ 0.25 ಅಂಕಗಳಷ್ಟು ನಿಮ್ಗೆ ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ. ಹಂತ 2 ನೋಡ್ರಿ, ಹಂತ 2ರಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರ್ತೈತಿ, ಅಂದ್ರೆ ಫಿಸಿಕಲ್ ಟೆಸ್ಟ್ ಇರ್ತೈತಿ. ಪುರುಷರಿಗೆ 1.6 ಕಿಲೋಮೀಟರ್ನಷ್ಟು ರನ್ನಿಂಗ್ ಇರ್ತೈತಿ. ಪುರುಷರು ಮತ್ತು ಮಹಿಳೆಯರಿಗೂ ಇಬ್ಬರಿಗೂ ಕೂಡ ಪುಲ್ಅಪ್ಸ್, ಆಮೇಲೆ ಸ್ಕ್ವಾಟ್ಸ್, ಆಮೇಲೆ ಎತ್ತರದ ಕನಿಷ್ಠ ಹೈಟ್ ಚೆಕ್ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, ಅರ್ಜಿ ಸಲ್ಲಿಸುವ ವಿಧಾನ ಡಿಸ್ಕ್ರಿಪ್ಷನ್ ಒಳಗ ಲಿಂಕ್ ಹಾಕಿರ್ತೀನಿ, ಅದ್ರ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಟೈಮ್ ಅಭಾವ ಇರೋದ್ರಿಂದ ದಯವಿಟ್ಟು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸಿರಿ. ಡೇಟ್ ನೋಡ್ರಿ, ಮಾರ್ಚ್ 14, 2026 ಸ್ಟಾರ್ಟ್ ಆಗೈತಿ. ಇದು ಇಂಪಾರ್ಟೆಂಟ್ ನೋಡ್ರಿ. 6 ಏಪ್ರಿಲ್ 2026 ಕೊನೆಗೆ ಬೀಳ್ತೈತಿ. ಅಂದ್ರೆ ಇನ್ನು ಕೇವಲ 2 ದಿನಗಳು ಮಾತ್ರ ಬಾಕಿ ಐತಿ. ಈಗಲೇ ಹೋಗಿ ಅರ್ಜಿ ಸಲ್ಲಿಸಿರಿ. ಅರ್ಜಿ ಸಲ್ಲಿಸುವಾಗ ಪರೀಕ್ಷಾ ಶುಲ್ಕ 550 ರೂಪಾಯಿ ಮತ್ತು 18% GST ಇರ್ತೈತಿ. ನೋಡಿದ್ರಲ್ಲ ನಮ್ಮೆಲ್ಲ ಸ್ನೇಹಿತರೆ, 10ನೇ ತರಗತಿ ಪಾಸಾದವರಿಗೆ ಇದೊಂದು ಅದ್ಭುತ ಅವಕಾಶ ಐತಿ. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಜನಕ್ಕೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.